ತಿಂಡಿ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಹಲೋ ನಮಸ್ತೆ. ಇವತ್ತು ಸ್ಪೆಷಲ್ ಆಗಿ ನಮ್ಮ ಚಾನಲಲ್ಲಿ ತಿಂಡಿ ಲೋಕದಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಪೆಷಲ್ ಪಾಲಕ್ ಪನ್ನೀರ್ ಗ್ರೇವಿ ವಿತ್ ಕ್ಯಾಪ್ಸಿಕಮ್. ಬನ್ನಿ ಹೋಗಿ ಏನೇನು ಪದಾರ್ಥಗಳು ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ಹೇಳಿ ನೋಡಿಬಿಡೋಣ, ತಿನ್ಬಿಡೋಣ, ಮಜ್ಜಾ ಮಾಡಿಬಿಡೋಣ. ಸ್ಪೆಷಲ್ ಪಾಲಕ್ ಗ್ರೇವಿ, ಬನ್ನಿ ಹೋಗೋಣ. ಬೇಕಾಗುವ ಪದಾರ್ಥಗಳು: ಈರುಳ್ಳಿ 2 ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಈ ರೀತಿ, ಮತ್ತು 2 ಟೊಮೊಟೊ 4 ಭಾಗ ಮಾಡಿ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ತಗೊಳ್ಳಿ, 1 ಕಟ್ಟಿಗೆ 3 ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಖಾರ ಜಾಸ್ತಿ ಇದ್ದರೆ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಇದು ತೋಟ ಬಿಡಿಸಿ ಇದು ಪಾಲಕ್ ಜೊತೆ ರುಬ್ಕೊಳ್ಳೋಣ. ಮತ್ತು ಇದಕ್ಕೆ ಕ್ಯಾಪ್ಸಿಕಮ್ಮು ಯೂಸ್ ಮಾಡ್ತಾಯಿದ್ದೀನಿ. 1 ಕ್ಯಾಪ್ಸಿಕಮ್ ತೊಗೊಂಡು ಇದು ತೊಟ್ಟ ಬಿಡಿಸಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ ಈ ರೀತಿ. ಮತ್ತು ಆಲೂಗಡ್ಡೆ 2 ತೊಗೊಂಡಿದ್ದೀನಿ. ಆಲೂಗಡ್ಡೆ ಯಾವ ಅಡುಗೆ ಹಾಕಿದ್ರೂ ಸೂಪರ್ ಟೇಸ್ಟ್ ಬರುತ್ತೆ. ಇದನ್ನು ಚಿಕ್ಕ ಪೀಸಾಗಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಸೈಜ್ ಪೀಸ್ ಮಾಡಿಕೊಂಡು ಇದನ್ನು ನೀರಲ್ಲಿ ಹಾಕಿ ಇಟ್ಕೊಳ್ಳೋಣ, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ಮತ್ತು ಬೆಳ್ಳುಳ್ಳಿ 2 ಪಾಯಿ ಫುಲ್ ತೊಗೊಂಡು ಈ ಥರ ಒಟ್ಟು ಬಿಡಿಸಿ ಒಂದು ಕಪ್ಪಲ್ಲಿ ಹಾಕಿ ಇಟ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳೋಣ. ಮತ್ತು ಶುಂಠಿ ತೊಗೊಳ್ಳಿ, ಶುಂಠಿ ಒಟ್ಟು ಬಿಡಿಸಿ ತುರಿದುಬಿಟ್ಟು ಇಟ್ಕೊಳ್ಳೋಣ. ಈ ರೀತಿ ತುರಿದು ಇಟ್ಕೊಳ್ಳೋಣ. ಇವಾಗ ಮೈನ್ ಇಂಗ್ರೀಡಿಯೆಂಟ್ ಇದು. ಮತ್ತು ಪನ್ನೀರ್ 200 ಗ್ರಾಮ್ ತಗೊಳ್ಳಿ. ಪೇಪರ್ ಹರಿರಿ, ಪೀಸ್ ಮಾಡೋಣ. ಇವಾಗ 200 ಗ್ರಾಮು ತಗೊಂಡು ಕ್ಲೀನಾಗಿ ಪೀಸಾಗಿ ಕಟ್ ಮಾಡಿ ಬಾಕ್ಸ್ ಟೈಪ್ ಮಾಡಿ ಇಟ್ಕೊಳ್ಳೋಣ ಈ ರೀತಿ. ಮಸಾಲ ಐಟಮ್ ಏನೇನು ಹಾಕ್ತೀವಿ ಅಂದರೆ ಇದಕ್ಕೆ ಗರಂ ಮಸಾಲ ಸ್ವಲ್ಪ, ಮೇಥಿ ಪೌಡ್ರ್ ಸ್ವಲ್ಪ, ಉಪ್ಪು ಸ್ವಲ್ಪ, ಖಾರ ಪುಡಿ ಬೇಕಾಗಿಲ್ಲ, ಅರಿಶಿನ ಸ್ವಲ್ಪ, ಇಷ್ಟನ್ನು ಯೂಸ್ ಮಾಡಿ ನಾವು ಇವಾಗ ತಯಾರಿ ಮಾಡೋಣ. ಚೆನ್ನಾಗಿ ನೀರಲ್ಲಿ ಹಾಕಿ ಒಂದು ಸರಿ ತೊಳ್ಕೊಂಬಿಡಿ, ಮಣ್ಣೆಲ್ಲ ತೆಗೆದುಬಿಡೋಣ. ಒಂದು ಬಾಣಲಿ ಇಡಿ, ಅದಕ್ಕೆ ನೀರು ಹಾಕಿ ಹೊಲ ಹಚ್ಚೋದು ಮಾತ್ರ ಮರಿಬೇಡಿ. ಚೆನ್ನಾಗಿ ನೀರು ಕಾದ ನಂತರ ನಾವು ಇದಕ್ಕೆ ನೀರು ಕಾಯ್ತಾ ಇರುವಾಗ ನಾವು ಇದಕ್ಕೆ ಪಾಲಕನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಪಾಲಕನ್ನು ಚೆನ್ನಾಗಿ ಬೇಯಿಸಿದ ನಂತರ, ಚೆನ್ನಾಗಿ ಅಂದರೆ ಜಾಸ್ತಿ ಅಲ್ಲ, ತೆಗೆದು ಒಂದು ಪ್ಲೇಟ್ಗೆ ಹಾಕೊಂಬಿಡೋಣ. ಇರೋ ನೀರನ್ನು ಸ್ವಲ್ಪ ತಣ್ಣಗಾದ ನಂತರ ಮನೇಲಿ ಗಿಡಗಳಿಗೆ ಹಾಕಿದ್ರೆ ಚೆನ್ನಾಗಿ ಗಿಡ ಬರುತ್ತೆ. ಬಿಸಿಯಾಗಿ ಹಾಕೋಕೆ ಹೋಗ್ಬಿಡಿ. ಪಾಲಕ್ಕು ಬಿಸಿಯಿಂದ ಸ್ವಲ್ಪ ತಣ್ಣಗಾದ ನಂತರ ಅದರಲ್ಲಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಇದ್ರ ಜೊತೆ ಹಸಿಮೆಣಸಿನ್ಕಾಯನ್ನು ಹಾಕ್ಬಿಡಿ. ಬನ್ನಿ ಹೋಗಿ ಮಿಕ್ಸಿಯಲ್ಲಿ ರುಬ್ಕೊಂಬರೋಣ. ಏನಾಗಿದೆ ನೋಡೋಣ. ಪಾಲಕ್ಕು ಮೃದುವಾಗಿ ಸ್ಮೂತಾಗಿ ಬಂದಿದೆ. ದೊಡ್ಡ ಜಾರ್ ತಗೊಂಡು ಪಾಲಕ್ನ ರುಬ್ಕೊಂಡಿದ್ದಾಯಿತು. ಮತ್ತು ಇವಾಗ ಚಿಕ್ಕ ಜಾರ್ ತಗೊಂಡು ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. 2 ಟೊಮೊಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ತಗೊಂಡು ಇದನ್ನು ನೀಟಾಗಿ ರುಬ್ಕೊಂಬಿಡೋಣ. ಬನ್ನಿ ಹೋಗಿ ರುಬ್ಕೊಂಡು ಬರೋಣ. ಟೊಮೊಟೊನು ರುಬ್ಕೊಂಡು ಇಟ್ಕೊಂಡಿರೋ ಸ್ಟಾರ್ಟ್ ಮಾಡಿಬಿಡೋಣ. ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಟು ಬಾಣಲಿಯಲ್ಲಿ ನೀರು ಆವಿರಿ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಬಾಣಲಿ ಕಾದ ನಂತರ ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ತುಪ್ಪ ಹಾಕಿ ಒಂದೇ ಒಂದು ಪನ್ನೀರ್ ಹಿಂಗೆ ಪ್ರೆಸ್ ಮಾಡಿ ಅದರೆಲ್ಲ ಹಾಕಿ ತುರಿದಿರೋ ಅಂಥ ಶುಂಠಿ ಹಾಕಿ, ಮತ್ತು ಫಸ್ಟು ಆಲೂಗಡ್ಡೆನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಬಿಡೋಣ. ಆಲೂಗಡ್ಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಿಸಿದ ನಂತರ ಮತ್ತು ತೆಗೆದುಬಿಟ್ಟು ಈರುಳ್ಳಿ ಹಾಕೋಣ. ಇದು ಸ್ವಲ್ಪ ಹುರಿದ ನಂತರ ಇದನ್ನು ತೆಗೆದುಬಿಡೋಣ. ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಈ ಥರ ಹಾಕ್ಕೊಂಡು ಮತ್ತು ಅದೇ ಬಾಣಲಿ ಇಟ್ಕೊಳ್ಳಿ. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಹುರಿಯೋಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಕಾಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಎಣ್ಣೆ ಕಾದಿದೆ. ಬೆಳ್ಳುಳ್ಳಿ ಒಂದಷ್ಟು, ಮತ್ತು ಕ್ಯಾಪ್ಸಿಕಮ್ ಒಂದಷ್ಟು,
ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡರು ಈರುಳ್ಳಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡ ನಂತರ 5 ನಿಮಿಷ ಅಂತೇಳಿ 5 ನಿಮಿಷವರೆಗೂ ಹುರ್ಕೊಂಡಿದ್ಬೇಡಿ, ಸ್ವಲ್ಪ ಬೇಗ ಆದರೆ ನೋಡಿ ಚೆಕ್ ಮಾಡಿ ನೋಡಿ ಸ್ಮೂತಾಗಿ ಈರುಳ್ಳಿ ಕಟ್ಟಾಗಿದೆ ಅಂದರೆ ಇದು ರೆಡಿಯಾಗಿದೆ ಅಂತ ಹೇಳಿ, ಕಪ್ಪಗಾಗೋಕೆ ಬಿಡಬೇಡಿ. ಮತ್ತು ಇವಾಗ ನಾವು ರುಬ್ಕೊಂಡಿರೋ ಪಾಲಕ್ಕನ್ನು ಮತ್ತು ಹಸಿಮೆಣ್ಸಿನ್ಕಾಯ್ದು ಹಾಕ್ಬಿಡೋಣ. ಹಾಕಿ ಇದಕ್ಕೆ ಚೆನ್ನಾಗಿ ಕಲಸೋಣ. ಸ್ವಲ್ಪ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಲೋಟ ನೀರು ಹಾಕಿ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸೋಣ. ಅದು ರೆಡಿಯಾಗೋ ಅಷ್ಟಕ್ಕೆ ನಾವು ಹಾಲಿನ ಕೆನೆ ತೆಗೆದಿರ್ತೀವಲ್ಲ, ತೆಗೆದಿಟ್ಕೊಳ್ಳಿ. ತಗೊಂಡು ಅದನ್ನು ಚೆನ್ನಾಗಿ ಈ ಥರ ಸ್ಮೂತ್ ಮಾಡ್ಕೊಳ್ಳಿ. ಇಲ್ಲ ಮಿಕ್ಸಿಯಲ್ಲಿ ಹಾಕಿದ್ರೂ ಆಗುತ್ತೆ, ಇಲ್ಲ ಹಂಗೆ ಸ್ಮೂತ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದನ್ನು ತಿಕ್ ಪೇಸ್ಟ್ ಥರ ಮಾಡ್ಕೊಂಬಿಡೋಣ. ಫ್ರೆಶ್ಶಾಗಿ ಮನೇಲೇ ಮಾಡಿಕೊಂಡಿರೋದು, ಇಲ್ಲಾಂದರೆ ನೀವು ಬೆಣ್ಣೆ ತೊಗೊಂಬಂದು ಇದಕ್ಕೆ ಹಾಕ್ಬೋದು. ನೋಡಿ ಫ್ರೆಶ್ ಕ್ರೀಮ್ ರೆಡಿಯಾಗಿದೆ. ಇದನ್ನು ಯಾವಾಗ ಹಾಕಬೇಕು ಅಂತ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ. ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಒಂದು 2 ಸ್ಪೂನ್ ತುಪ್ಪ ಸುರಿರಿ. ತುಪ್ಪ ಕಾಯೋರು ವೆಯ್ಟ್ ಮಾಡಿ. ಗೋಡಂಬಿ ಒಂದಷ್ಟು ತಗೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಹೊಗೆ ಬರೋವಾಗ ಅದನ್ನು ತಗೊಂಡು ಇದಕ್ಕೆ ಹಾಕ್ಬಿಡಿ. ಇದಕ್ಕೆ ಇವಾಗ ಗರಂ ಮಸಾಲ ಪೌಡ್ರ್ ಸ್ವಲ್ಪ ಒಂದು 1/4 ಸ್ಪೂನು ಮತ್ತು ಮೇಥಿ ಪೌಡ್ರು ಸ್ವಲ್ಪ ಹಾಕಿ ಅದನ್ನು ಕಲಸಿ ಒಂದು 2 ನಿಮಿಷ ಚೆನ್ನಾಗಿ ಕಾಯಿಸಿ ತೆಗೆದುಬಿಟ್ರೆ ಸ್ಪೆಷಲ್ ಪಾಲಕ್ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ. ಚಪಾತಿಗೆ ಪರೋಟಾಗೆ ಸೂಪರಾಗಿರುತ್ತೆ. ಮಾಡಿ ಒಂದ್ಸರಿ ತಿನ್ನಿ, ಎಂಜಾಯ್ ಮಾಡಿ. ಚೆನ್ನಾಗಿ ಬಂದಿದ್ದಾನೆ. ನಮ್ಮ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ಸರಿ ಟೇಸ್ಟ್ ಮಾಡಿಬಿಡೋಣ. ಉಪ್ಪು ಖಾರ ಹುಳಿಯಿಲ್ಲ ಸಖತ್ತಾಗಿದೆಯಾ ಅಂತ. ಬೇಕಂದರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಚೂರು ನಿಂಬೆಹಣ್ಣು ಇಷ್ಟು ತಗೊಂಡು ಹಾಕ್ಬಿಟ್ಟು ಒಂದ್ಸರಿ ಕಲಸಿ ಟೇಸ್ಟ್ ಮಾಡಿ. ಸ್ಪೆಷಲ್ ಪಾಲಕ್ ಗ್ರೇವಿ ರೆಡಿ. ಮನೆಯಲ್ಲಿ ತಡೆಯಲ್ಲಿ ಹಾಕೊಂಡು ತಿನ್ನಿ, ಮಜಾ ಮಾಡಿ. ಸಖತ್ತಾಗಿದೆ. ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್.